ಎಲ್ರಿಗೂ ನಮಸ್ಕಾರ. ಇವತ್ತು ಈ ಈವೆಂಟಲ್ಲಿ ನಾನು ಬಂದಿರೋದು ತುಂಬ ಖುಷಿ ಆಗ್ತದೆ. ಯಾಕಂದರೆ ಧರ್ಮ ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿತ್ವ ಅಂದರೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಅದು ಧರ್ಮ ಅಂತ ಹೇಳ್ಬೋದು. ಸೊ ಧರ್ಮ ಕರೆದಾಗ ನಾನು ಬರಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದಿದ್ದು. ಆ್ಯಂಡ್ ಧರ್ಮ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಲೈನಪ್ಸ್ ಇದೆ ಅಂದಾಗ ಮೊದಲನೇ ವ್ಯಕ್ತಿ ನಾನು ಆಗ್ತೀನಪ್ಪ, ಏನಾದರೂ ನನ್ನಿಂದ ಏನಾದರೂ ಆಗ್ಬೋದು ಅಂತ ಹೇಳಿದಾಗ ಮೊದಲನೇ ವ್ಯಕ್ತಿ ಧರ್ಮನ ಜೊತೆ ನಿಂತ್ಕೊಳ್ಳೋ ವ್ಯಕ್ತಿ ನಾನು ಆಗಿರ್ತೀನಿ. ಯಾಕೆಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಆ್ಯಂಡ್ ಅವ್ರಿಗಿರುವಂಥ ಕನಸುಗಳು ಇದೆಲ್ಲ ನಾವು ನೋಡ್ತಿದ್ದಾಗ ತುಂಬ ಜೆನ್ಯೂನ್ ಆಗಿರುವಂಥ ವ್ಯಕ್ತಿಗೆ ನಾವು ಫ್ರೆಂಡ್ಸ್ಗಳು ಸಾಥ್ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದಿದ್ದು. ಆ್ಯಂಡ್ ಸಾಂಗ್ ನೋಡಿದೆ, ಸಕ್ಕದಾಗಿದೆ ಧರ್ಮ, ತುಂಬ ಸಕ್ಕದಾಗಿ ಕಾಣಿಸ್ತಿದ್ದೀರಾ, ಸಕ್ಕ ಡ್ಯಾಶಿಂಗಾಗಿ ಕಾಣಿಸ್ತಿದ್ದೀರಾ. ಆ್ಯಂಡ್ ಈ ಒಂದು ಅವತಾರ ನೋಡಿ ತುಂಬ ಖುಷಿ ಆಯಿತು. ಬಿಕಾಸ್ ಮಾಸ್ ಧರ್ಮನ ನಾವು ನೋಡಬೇಕಾಗಿತ್ತು, ಅಗ್ರೆಸಿವ್ ಧರ್ಮನ ನೋಡಬೇಕಾಗಿತ್ತು. ಸೊ ಅಗ್ರೆಸಿವ್ ಧರ್ಮನ ನೋಡಿದ್ವಿ, ಸಕ್ಕದಾಗಿ ಕಾಣಿಸ್ತಾ ಇದ್ದೀರಾ. ಸೊ ಆಲ್ ದಿ ಬೆಸ್ಟ್. ಟ್ರೇಲರ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಶಿಶಿರ್ ಅವರೇ. ತುಂಬ ಖುಷಿ ಆಗುತ್ತೆ ಈ ಥರ ಫ್ರೆಂಡ್ಸ್ಗೋಸ್ಕರ ಬಂದು ಅವರ ಒಂದು ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ ಈ ವೇದಿಕೆ ಮೇಲೆ ಬಂದಿದ್ದಾರೆ ಅಂತ ತುಂಬ ಖುಷಿ ಆಗುತ್ತಲ್ವ ನಿಮಗೂ ಕೂಡ? ಆಗಲೇ ಹೇಳ್ದಂಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಗೂ ಅನುಷ್ ಅವರು ಬಂದಿದ್ದಾರೆ, ನೀವು ಬನ್ನಿ ವೇದಿಕೆ ಮೇಲೆ. ಬನ್ನಿ ಅದಿತಿ ರಾವ್ ಅವರೇ ವೇದಿಕೆ ಮೇಲೆ ಬರಬೇಕು. ನಮ್ಮ ಬ್ಯೂಟಿಫುಲ್ ಆಗಿರುವಂಥ ಅನುಷಾ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಓಕೆ, ಎಲ್ಲ ಬ್ಯೂಟಿಫುಲ್ ಲೇಡೀಸ್ ಇದ್ದಾಗ ಒಬ್ರು ಹ್ಯಾಂಡ್ಸಮ್ ಹೀರೋ ಬೇಕೇ ಬೇಕಲ್ವಾ? ಬೇಕಾ ಬೇಡವಾ? ಏಯ್, ಇಲ್ಲಿದ್ದಾರೆ ಕೀರ್ತಿರಾಜ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಿಶಿರ್ ಅವರೇ ಈ ಕಡೆ ಬಂದ್ಬಿಡಿ, ಹೆಣ್ಮಕ್ಳ ಮಧ್ಯೆ ಅವ್ರು ನಿಂತ್ಕೊಳ್ಳಿ. ಸರ್ ನಿಮ್ಮಿಷ್ಟ ಸರ್. ಸೊ ಐಶ್ವರ್ಯ ಅವರೇ ಒಂದೆರಡು ಮಾತು ಸಿನಿಮಾ ಬಗ್ಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಜೋಶ್ ಬರಲಿ. ತಲ್ವಾರ್ ಅನ್ನೋ ಸಿನಿಮಾ ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ. ಧರ್ಮ ಅವರ ಸಿನಿಮಾ. ಆ್ಯಂಡ್ ಅದಿತಿ, ಯು ಲುಕ್ ವೆರಿ ಬ್ಯೂಟಿಫುಲ್ ಟ್ರೇಲರಲ್ಲಿ ಆ್ಯಂಡ್ ಸಾಂಗಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅದಿತಿ ಕೂಡ ನನ್ನ ಹಳೆ ಪರಿಚಯನೇ. ಬ್ಯೂಟಿಫುಲ್ ಟ್ರೇಲರ್ ಧರ್ಮ ಅವರು ಚಾಕ್ಲೇಟ್ ಬಾಯ್, ರೊಮ್ಯಾಂಟಿಕ್ ಹೀರೋ, ಅದು ಇದು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಮನ್ಮಥ ಅಂತ ಕರ್ಸ್ಕೊಂಡಿದ್ದಾರೆ. ಅದೆಲ್ಲ ಹೊರತುಪಡಿಸಿ ಟಾಸ್ಕಲ್ಲಿ ಕೂಡ ಅಷ್ಟೇ ರಗ್ಗಿಡ್ ಆಗಿ ಅದ್ಭುತವಾಗಿ ಆಡೋರು. ಆ್ಯಂಡ್ ಮನೆ ಪೂರ್ತಿ ಅವರೂ ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡೆಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ. ಸೊ ಹೀ ಈಸ್ ಅಗೇನ್ ಅ ರಾಕ್ ಸ್ಟಾರ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೇಲಿ. ಬರೀ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ. ಆ್ಯಂಡ್ ಎಸ್, ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರಲ್ಲಿ ಒಂದು ಎಲ್ಲ ಎಮೋಷನ್ಸ್ ಇರುವಂಥ ಒಂದು ರೋಲರ್ ಕೋಸ್ಟರ್ ಅಂತಲೇ ಹೇಳ್ಬೋದು. ನಾನು ಟ್ರೇಲರ್ ನೋಡಿದಾಗ ಹಾಗನ್ನಿಸ್ತು. ಆ್ಯಕ್ಷನ್ ಇದೆ, ಒಂದು ಸೆಂಟಿಮೆಂಟ್ ಇದೆ, ಅಲ್ಲಿ ಒಂದು ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ, ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನಿಸುತ್ತೆ. ಆ್ಯಂಡ್ ಸೊ ಎಲ್ಲ ಇದೆ ತಲ್ವಾರ್ ಸಿನಿಮಾದಲ್ಲಿ. ಐ ಕಾಂಟ್ ವೇಟ್ ಟು ವಾಚ್ ಇಟ್. February 7th ರಿಲೀಸ್ ಆಗ್ತಾ ಇದೆ ತಲ್ವಾರ್. ನಿಜವಾಗ್ಲೂ ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ. ಆ್ಯಂಡ್ ಮುಮ್ತಾಜ್ ಮುರಳಿ ಅವರೇ ತುಂಬ ಚೆನ್ನಾಗಿ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದೀರಾ, ಟ್ರೇಲರಲ್ಲೇ ಗೊತ್ತಾಗ್ತಾ ಇದೆ. ಆ್ಯಂಡ್ ಸುರೇಶ್ ಸರ್, ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸಿಂಗ್ ದಿಸ್ ಅಮೇಝಿಂಗ್ ಮೂವಿ. ಇಡೀ ತಲ್ವಾರ್ ತಂಡಕ್ಕೆ ತುಂಬ 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 ಒಳ್ಳೆಯದಾಗಲಿ. ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್. ಇವ್ರು ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಅವ್ರನ್ನ ಆ್ಯಕ್ಚುಲಿ ಒಂದ್ಸಲನೂ ನಾನು ನಾಮಿನೇಟೇ ಮಾಡಿಲ್ಲ ಅವ್ರನ್ನ, ಅಲ್ವಾ?
ಸೊ ದಟ್ ಪ್ರೂವ್ಸ್ ಹೌ ಮಚ್ ಐ ಅಡೋರ್ ಹಿಮ್ ಆಸ್ ಅ ಪರ್ಸನ್. ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಒಬ್ಬ ಆ್ಯಕ್ಟರ್, ಒಬ್ಬ ವ್ಯಕ್ತಿ. ಆ್ಯಂಡ್ ನನ್ನ ಜೊತೆಗೆ ಡಾನ್ಸ್ ಕೂಡ ಮಾಡಿದ್ದಾರೆ. ನಾನು ಅವ್ರ ಜೊತೆಗೆ ಡಾನ್ಸ್ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ನಿಮ್ಮಿಂದ ನಾನು ಡಾನ್ಸ್ ಮಾಡಿದ್ದಿಲ್ಲ, ಭಾಳ ಕಷ್ಟ ಆಗ್ತಿತ್ತು. ಆ್ಯಕ್ಚುಲಿ ಇವರಿಂದಾನೇ ನಾನು ಡಾನ್ಸ್ ಮಾಡಿದ್ದೆ ಆ ಸಾಂಗಿಗೆ. ಸೊ ಥ್ಯಾಂಕ್ಸ್ ಟು ಯು ರಕ್ಕಮ್ಮ. ಬಟ್ ಎನಿವೇಸ್ ಆಲ್ ದ ಬೆಸ್ಟ್ ತಲ್ವಾರ್ ಟೀಮ್. ಆ್ಯಂಡ್ ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ, ನಿಮ್ಮ ಸೋಷಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ತಲ್ವಾರ್ ಟೀಮ್. ಕೀರ್ತಿರಾಜ್ ಸರ್, ವೆರಿ ಹ್ಯಾಪಿ ಟು ಸಿ ಯು ಸರ್. ಫೈನಲಿ ಐ ಗಾಟ್ ದ ಆಪರ್ಚುನಿಟಿ ಟು ಮೀಟ್ ಯು. ರಿಯಲಿ ನೈಸ್ ಟು ಸಿ ಯು ಹಿಯರ್ ಸರ್. ಹ್ಯೂಜ್ ಫ್ಯಾನ್ ಆಫ್ ಯು ಸರ್. ನಾನು ಹೇಳ್ತಾ ಇದ್ದೆ ನಿಮಗೆ, ನಾನು ಇತ್ತೀಚೆಗಿನ ಮೂವೀಸ್ಗಿಂತ ನನಗೆ ಹಳೆ ಸಿನಿಮಾಗಳು ತುಂಬ ಇಷ್ಟ ಆಗೋದು. ಆ್ಯಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲನೂ ಆಲ್ಮೋಸ್ಟ್ ನೋಡಿದ್ದೀನಿ ಸರ್. ಸೊ ನೈಸ್ ಟು ಹ್ಯಾವ್ ಯು. ಆಲ್ ದ ಬೆಸ್ಟ್ ತಲ್ವಾರ್ ಟೀಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ರಿಕ್ವೆಸ್ಟ್ ಇದೆ ಧರ್ಮ, ಅಲ್ಲಿ ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀರಾ ನೀವು, ಅದನ್ನ ರಿಪೀಟ್ ಮಾಡ್ಬೋದಾ ಇಲ್ಲಿ? ಏನದು? ನಾನು ಒಂದ್ಸಲ ತಲ್ವಾರ್ ಹೇಳಿದ್ರೆ ಇಲ್ಲ, ನೀವ್ ಹೇಳಿದ್ರೆ ಚಂದ. ಅದು ಏನ್ ಸರ್ ಅದು? ಟೆನ್ಷನ್ ಎಲ್ಲ ಮಾಡ್ತೀವಿ. ಅಯ್ಯೋ, ನಾನು ಒಂದ್ಸಲ ತಲ್ವಾರ್ ಹಿಡಿದ್ರೆ ಅಲ್ಲ ತಪ್ಪ ಹೇಳ್ತಾ ಇಲ್ಲಿ ಇರೋರೆಲ್ಲ ಅನಾಥ ಶವಗಳಾಗಿ ಹೋಗ್ತೀರಾ. ನಾನು ಒಂದ್ಸಲಿ ತಲ್ವಾರ್ ಹಿಡಿದ್ರೆ ಇಲ್ಲಿರೋರೆಲ್ಲ ತಿಲಕ ಇಲ್ದೆ ಮಡಗೋದೆ ಬೇಡ. ಇಲ್ಲ, ಸಿನಿಮಾ ನೋಡ್ಬಿಡಿ ಇದನ್ನ. ಬೆಸ್ಟ್. ಇಲ್ಲ, ಇನ್ನೊಂದಿದೆಯಲ್ಲ ಗಾಡಿ. ಇಲ್ಲ, ಅದಕ್ಕಿಂತ ಇನ್ನೊಂದಿದೆ. ಒಂದ್ಸಲಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಪಂಚರಿಂದ ಮುಂದ ಅಂತ ನೋಡಲ್ಲ, ನಟ್ಟು ಬೋಲ್ಟ್ ಟೈಟ್ ಮಾಡ್ತಾ ಇರ್ತೀರದಿನ ಇದೆ. ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಅವ್ರು ಬಂದಿದ್ದಕ್ಕೆ. ಐ ಥಿಂಕ್ ಒಂದೇ ಒಂದು ಫೋನ್ ಕಾಲು, ನನ್ನ ಸಿನಿಮಾ ಪ್ರಮೋಷನ್ನು ಟ್ರೈಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ಶಿ ವಾಸ್ ವೆರಿ ಸ್ಪಾಂಟೇನಿಯಸ್. ಇಮಿಡಿಯೇಟ್ಗೆ ಒಪ್ಕೊಂಡಿಲ್ಲ, ನಾನು ಬರ್ತೀನಿ, ಏನೇ ಒಂದು ಕಾರ್ಯಕ್ರಮ ಇದ್ದರೂ ಐ ಜಸ್ಟ್ ಮೇಕ್ ಟೈಮ್ ಆ್ಯಂಡ್ ಕಮ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಗ್ ಬಾಸ್ ಮನೇಲೂ ಅಷ್ಟೇ, ಅವ್ರು ಹೇಳ್ದಂಗೆ ಐ ಥಿಂಕ್ ಒಂದು ಎನರ್ಜಿ, ಯಾವಾಗಲಾದರೂ ನಾನು ಒಂದು ಚೂರು ಡೌನಲ್ಲಿದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶಿ ವಾಸ್ ವೆರಿ ನೈಸ್ ಆ್ಯಂಡ್ ವೆರಿ ಗುಡ್ ಎನರ್ಜಿ. ಆ್ಯಂಡ್ ಸ್ಟಾರ್ಟಿಂಗ್ ಅದೇ ಅವ್ರು ಹೇಳಿದ್ದು, ನಾಮಿನೇಷನ್ನು ಯಾವತ್ತೂ ಮಾಡಿರಲಿಲ್ಲ ನನಗೆ. ಸೊ ಅದೊಂದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್. ಓಕೆ, ಶಿಶಿರ್ ಅವರೇ ಒಂದೆರಡು ಮಾತಾಡಬೇಕು ಅಂತ. ಓಕೆ, ಪ್ರತಿಭಾ ಅವರೇ ಮಾತಾಡ್ತೀನಿ. ಬಿಕಾಸ್ ಪ್ರತಿಭಾ ನಾನು ಕೆಲಸ ಮಾಡಿದ್ವಿ ಒಟ್ಟಿಗೆ, ಅದಕ್ಕೆ ಕಾಲು ಎಳಿತಾ ಇದ್ದೀನಿ. ಎನಿವೇಸ್, ಟ್ರೇಲರ್ ನೋಡಿದೆ, ತುಂಬಾ 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 ಖುಷಿ ಆಯಿತು. ಒಂದು ಸಿನಿಮಾದ ಕ್ವಾಲಿಟಿನ ನೋಡಬೇಕು ಅಂದರೆ ಇಡೀ ಸಿನಿಮಾಗಿಂತ ಒಂದು ಟ್ರೇಲರಲ್ಲೇ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ಥರ ಇದೆ, ಅದರ ಮೇಕಿಂಗ್ ಯಾವ ಥರ ಇದೆ, ಆ್ಯಂಡ್ ಸಿನಿಮಾ ಯಾವ ಥರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಟ್ರೇಲರ್. ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್, ಸಕ್ಕದಾಗಿದೆ, ತುಂಬ ಚೆನ್ನಾಗಿದೆ ಟ್ರೇಲರ್. ಆ್ಯಂಡ್ ಧರ್ಮ, ನಾನು ಅವಾಗಲೇ ಹೇಳಿದಾಗೆ ತುಂಬ ಚಾಕ್ಲೇಟ್ ಆಗಿ ತುಂಬ ನೋಡಿದ್ವಿ, ಲವಬಾಯ್ ತುಂಬ ನೋಡಿದ್ವಿ. ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಮಾಡೋ ಪಾತ್ರಗಳಲ್ಲಿ. ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ನಾನು ಧರ್ಮ ಬಿಗ್ ಬಾಸ್ ಮನೇಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಸಿನಿಮಾಗಳ ಬಗ್ಗೆ ತುಂಬ ಮಾತಾಡ್ತೀವಿ ನಾವು. ತುಂಬ ಪ್ಯಾಷನ್ ಇಟ್ಕೊಂಡಿರುವಂಥ ವ್ಯಕ್ತಿ ಸಿನಿಮಾ ವಿಚಾರದಲ್ಲಿ, ಆ್ಯಂಡ್ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬ ಪ್ಯಾಷನೇಟ್ ಆಗಿರುವಂಥ ವ್ಯಕ್ತಿ ಧರ್ಮ. ತುಂಬ ಏನೇನೋ ಬೇರೆ ಬೇರೆ ಕನಸುಗಳಿದೆ ಧರ್ಮಂಗೆ, ಈ ಥರ ಪಾತ್ರಗಳು, ಆ ಥರ ಪಾತ್ರಗಳು, ಒಂದಷ್ಟು ಕೆಲಸಗಳು ಬೇರೆ ಥರ ಮಾಡಬೇಕು ಅನ್ನೋ ಕನಸುಗಳೆಲ್ಲ ಇದೆ. ಸೊ ಆ ಎಲ್ಲ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಇಷ್ಟು ದಿನ ನೀವು ನೋಡದೇ ಇರುವಂಥ ಧರ್ಮನ ತಲವಾರ್ ಸಿನಿಮಾ ಮುಖಾಂತರ ನೀವು ನೋಡೋಕೆ ಹೋಗ್ತಾ ಇದ್ದೀರಾ. ಆ್ಯಂಡ್ ಈಸ್ ಗೋನಾ ರಾಕ್ ಫಾರ್ ಶೋರ್. ಯಾಕಂದರೆ ಟ್ರೈಲರಲ್ಲಿ ಆ ಒಂದು ಭರವಸೆ ಮೂಡಿಸ್ಬಿಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ, ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ. ಸೊ ಈ ಥರದೆಲ್ಲ ನೋಡಿದಾಗ ಎಲ್ಲ ಆಸ್ಪೆಕ್ಟ್ಸ್ ಇರುವಂಥ ಸಿನಿಮಾ ಅಂತ ನನಗೆ ಅನ್ನಿಸ್ತಾ ಇದೆ. ರೊಮ್ಯಾನ್ಸ್ ಕೂಡ ಇರುತ್ತೆ, ಆಬ್ವಿಯಸ್ಲಿ ಧರ್ಮ ಇದ್ಮೇಲೆ ರೊಮ್ಯಾನ್ಸ್ ಇರಲೇಬೇಕು, ಅದು ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರೋಂಥ ಸಿನಿಮಾ ತಲ್ವಾರ್ ಅಂತ ಅನಿಸ್ತಾ ಇದೆ. ತುಂಬ ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ಫೆಬ್ರವರಿ 7ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ವಿತ್ ಧರ್ಮ. ಐ ಪ್ರಾಮಿಸ್ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡ್ತೀನಿ. ನಾವೆಲ್ಲರೂ ಬರ್ತೀವಿ ಪಕ್ಕಾ. ಫಸ್ಟ್ ಡೇ ಫಸ್ಟ್ ಶೋ ತಲ್ವಾರ್ ಸಿನಿಮಾ ಫೆಬ್ರವರಿ 7ನೇ ತಾರೀಕು ನಾವೆಲ್ಲರೂ ನೋಡ್ತೀವಿ. ಆ್ಯಂಡ್ ಟ್ರೈಲರ್ನ ಸಾಂಗ್ಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನೋಡಲಿ ಎಲ್ಲರೂ. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿ ಒಂದು ಕನ್ನಡ ಸಿನಿಮಾನ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡೋ ಹಾಗಾಗಲಿ ಅಂತ ಕೇಳ್ಕೊತಾ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಶಿಶಿರ್. ಥ್ಯಾಂಕ್ ಯು ಸೋ ಮಚ್. ಶಿಶಿರ್ ಅಷ್ಟೇ, ಫಸ್ಟ್ ಇನ್ವಿಟೇಷನ್ ಐ ಥಿಂಕ್ ಆಡಿಯೋ ಲಾಂಚ್ಗೆ ನಾನು ಶಿಶಿರ್ಗೆ ಫೋನ್ ಮಾಡಿದ್ದು.
ಈಸ್ ಲೈಕ್ ಡಾರ್ಲಿಂಗ್ 100% ಅಲ್ಲಿ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮೋರ್ ದೆನ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಶಿಶಿರು. ಯಾಕಂದರೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದರು ಧರ್ಮ ಬಗ್ಗೆ ಕೇಳಿದಾಗ ನಾನು ಅಂತ. ಸೊ ಇಟ್ ಇಸ್ ಲೈಕ್ ಇಬ್ಬರು ಒಂದೇ ಕನಸುಗಳು ಕಟ್ಕೊಂಡಿದ್ದೀವಿ. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಐ ಥಿಂಕ್ ನಾವು ಜಾಸ್ತಿ ಮಾತಾಡ್ತಿದ್ದಿದೆ ಸಿನಿಮಾ. ನಾವು ಯಾವತ್ತೂ ಜಗಳ ಆಡಿರಲಿಲ್ಲ, ಇಲ್ಲ ಯಾವತ್ತೂ ಏನೋ ಬೇರೆದೇನೋ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಇದು ಅದು ಯಾವತ್ತೂ ಇರಲಿಲ್ಲ. ಬಟ್ ಬಿಗ್ ಬಾಸ್ ಮನೇಲಿ ನಾವು ಯಾವಾಗಲೂ ಮಾತಾಡೋದು ಬರೀ ಸಿನಿಮಾ ನಮ್ಮ ಕನಸುಗಳು, ನಾವು ಏನೇನು ಮಾಡ್ಬೋದು ಮುಂದೆ, ಯಾವ ಥರ ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಯಾವ ಥರ ಒಂದು ಮೈಲೇಜ್ ತೊಗೊಂಡು ಯಾವ ಥರ ಇರ್ಬೋದು ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಂಡರ್ಫುಲ್ ಟೈಮ್ ವಿತ್ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಹಾಗೂ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ನಾನು ಬೇಡ್ತೀನಿ. ಧರ್ಮನಿಗೆ ಯಾಕೆ ಸರ್ ಈ ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನಗೆ ಕೇಳೋದು, ಆನ್ಸರ್ ಮಾಡಿ 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 ಬೇಜಾರಾಗೋದು, ಯಾಕೆ ಸರ್ ಅವ್ರು ಹಂಗೆ ಅಷ್ಟು ಸಾಫ್ಟಾಗಿದ್ದಾರೆ ಅಂತ. ಧರ್ಮ ಹೆಸರು ಇಟ್ಟಿದ್ದಾರಲ್ಲ ಅದೇ ಥರ ಧರ್ಮರಾಯ ಅಂತಾರೆ ಇದ್ದಾರೆ. ಇಲ್ಲಪ್ಪ, ಅವ್ರು ಸಾಫ್ಟಾಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀಯವರು. ದಯವಿಟ್ಟು ನಿಂತ್ಕೊಂಡು ಆ ಕಡೆ ತಿಳಿಸ್ತು. ಇವರಿಗೆ ಜೀವನದಲ್ಲಿ ನಗೋದು ಬಿಟ್ಟರೆ ಏನೂ ಗೊತ್ತಿಲ್ಲ. ನಾನು ಸಿನಿಮಾದಲ್ಲಿ ರೇಪ್ ಸೀನ್ ನೋಡಿದ್ರು ನಗ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತೀರ. ಹಾಗೆ ಅವನು ಪ್ರಿಂಟ್ ಅದು ಜೆರಾಕ್ಸ್ ಕಾಪಿ, ನನ್ನ ಮಗಳ ಹೆಸರು ಸತ್ಯ ಅಂತೇಳಿ, ಅವಳು ನನ್ನ ಜೆರಾಕ್ಸ್ ಕಾಪಿ ಭಾಳ ಸ್ವಲ್ಪ ಜೋರು, ಎಲ್ಲ ವಿಷಯದಲ್ಲೂ ಜೋರು. ಶೀಸ್ ಎ HR ಹೆಡ್ ಇನ್ ಎ ಬಯೋ ಕಂಪನಿ. ಆಮೇಲೆ ಎಲ್ಲರೂ ಕೇಳಿದೆ, ನಾನು ಹೇಳಿದೆ ಏನಪ್ಪ ಮಾಡಲಿ, ನಾನು ಇವನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರು ಇಡ್ತಾ ಇದ್ದೆ, ಅವಾಗ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಪ್ರಾಬ್ಲಮ್ ಏನಾಗೋಯ್ತಲ್ಲ ಅಂದರೆ ಅನುಷ್ ಅವ್ರು ಇರ್ಬೋದು, ಐಶ್ವರ್ಯ ಅವ್ರು ಇರ್ಬೋದು, ಗೌತಮಿ ಅವ್ರು ಇರ್ಬೋದು, ಈವನ್ ಜಗದೀಶ್ ಇರ್ಬೋದು, ನಮ್ಮ ಶಿಶಿರ್ ಇರ್ಬೋದು, ರಂಜಿತ್ ಎಲ್ಲರೂ ಅವನು ಪ್ರೀತಿಸ್ತಾರೆ. ಜಗಳ ಯಾರ ಜೊತೆ ಮಾಡ್ತಾನೆ ಅವನು? ಸೊ ಅವರಿಬ್ರು ಯಾರೋ ಜಗಳ ಮಾಡ್ತಿದ್ದು ಮತ್ತೆ ಅವ್ರಿಗೆ ನೋ ಇಷ್ಟೇ ಪಾಪ. ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟಾಗಿರು, ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೊ. ಯಾಕಂದರೆ ಈ ಬಿಗ್ ಬಾಸಲ್ಲಿ ಇರೋದೇ ಆ ಚಾಣಾಕ್ಷತನ. ಇಲ್ಲೊಬ್ರು ಹೇಳಿದನ್ನು ಕೇಳಿಕೊಂಡು ಅಲ್ಲೋಗಿ ಫಿಟ್ಟಿಂಗ್ ಇಡೋದು, ಅಲ್ಲೊಬ್ರು ಹೇಳಿದನ್ನು ಫಿಟ್ಟಿಂಗ್ ಇಡೋದು. ನೀನು ಯಾರಿಗೂ ಫಿಟ್ಟಿಂಗ್ ಇಡಬೇಡ, ಯಾರ್ಯಾರು ಏನೇನಂತ ಅರ್ಥ ಮಾಡ್ಕೊ. ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟಲ್ಲಿ ಕೈ ಇಟ್ಕೊಂಡು ಜಗಳ ಮಾಡು. ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗಲಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ದೆ. ಸರಿ, ಇವನು ಪಾಪ ಅದೇ ಥರ ಒಂದು ನಡ್ಕೊಂಡ. ನನ್ನ ಕೇಳೋರಲ್ಲ, ಸರ್ ಸ್ವಲ್ಪ ನೀವು ಹೇಳುವೆ ಸರ್, ಓಪನ್ ಅಪ್. ಏನು ಓಪನ್ ಅಪ್? ನಾನು ಹೋಗಿ ಹೇಳೋಕ್ಕಾಗುತ್ತೆ ಓಪನ್ ಅಪ್? ಅದೇ ನನ್ನ ಪೆಪ್ಸಿನ ಇಲ್ಲ ಎಕ್ಸ್ಪೋರ್ಟ್ ಬಿಯರಾ? ಓಪನ್ ಅಪ್ ಅನ್ನೋಕೆ ಅಂತ ಹೇಳಿ ಹಂಗೆಲ್ಲ ಆಗಲ್ಲ. ಅವ್ನು ಸ್ವಲ್ಪ ನಾನೇ ಹೇಳಿ ಕಳಿಸಿದ್ದೀನಿ, ಸ್ವಲ್ಪ ಫಸ್ಟ್ 1 ವೀಕ್ ಕಾಮ್ ಆಗಿರು ಅಂತ ಹೇಳಿ. ಇವ್ನು ನೋಡಿದ್ರೆ ಕಂಟಿನ್ಯೂ ಕಾಮ್ ಆಗಿದ್ದಾನೆ. ನಾನು ಹೇಳಿದ್ದೆ ತಪ್ಪಾಗೋಯ್ತಾ ಇವನಿಗೆ? ಏನು ಪಿತೃ ಪರಿಪಾಲಕ ದಶರಥ ಮಾತಾಡ್ತೀನಿ ಮಾತನ್ನು ಉಳಿಸೋಕೋದಕ್ಕೋಸ್ಕರ ರಾಮ ಕಾಡ್ಗೋದಂಗೆ ನನ್ನ ಮಾತು ಉಳಿಸೋಕ್ಕೋಸ್ಕರ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲ. ಎನಿವೆ, ಹಿ ಎಂಜಾಯ್ಡ್ ಸ್ಟೇಯಿಂಗ್ ಇನ್ ಬಿಗ್ ಬಾಸ್. ಅವನು ಕೋಟ್ಯಾಂತರ ಜನಗಳ ಮನೆ ಗೆದ್ದಿದ್ದಾನೆ, ಹೃದಯನ ಗೆದ್ದಿದ್ದಾನೆ. ಅವನಿಗೆ ಇವಾಗ ಅವನು ಇಷ್ಟು ಪಿಕ್ಚರ್ ಮಾಡಿದ್ರು ಇಲ್ಲದಂತ ಅವ್ನು ಕೇಳ್ತಿದ್ದದ್ದು ಒಂದೇ, ಸರ್ ನಿಮ್ಮ ಪಿಕ್ಚರ್ ನವಗ್ರಹ ನೋಡಿದ್ವಿ, ಬಾಕಿದ್ಯಾಕೆ ನೋಡಲಿಲ್ಲ ಅಂತಲ್ಲ. ಎಲ್ಲ ಆ ಥರ ಇದ್ದಿದ್ದು. ಇವತ್ತು ಹೋದ ಕಡೆ ಎಲ್ಲ ನನಗೆ ಕೇಳ್ತಾರೆ ಅವರು, ನಾನು ಹೆಂಗಿದ್ದೀನಿ ಅಂತ ಕೇಳಲ್ಲ. ಸರ್ ಧರ್ಮ ಸರ್ ಚೆನ್ನಾಗಿ ಮಾಡ್ತಿದ್ದಾರೆ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅಂತೇಳಿ. ಆಯ್ತಪ್ಪ, ಆಡ್ತಾ ಇದ್ದಾರೆ, ನೋಡ್ತಾ ಇರಿ ಅಂತ ಹೇಳಿದ್ ನಾನು. ಟ್ರೈಲರ್ ನೋಡಿದೆ. ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗಲಿ ಕ್ಯಾಡ್ಬರೀಸ್ ಅಂತ ಕರೆಯೋದು ಇವತ್ತಿನಿಂದ ನಿಂತೋಗ್ತದೆ ಅನ್ನೋ ನಂಬಿಕೆ ನನಗಿದೆ. ಅವನದು ಸುಮಾರು ಪಿಕ್ಚರು ನಾನು ನೋಡಿದಾಗ ನನಗೊಂದು ಸ್ವಲ್ಪ ತೃಪ್ತಿ ಇಲ್ಲದೇನೆ, ಅವನಿಗೆ ಹೇಳೋಕ್ಕೂ ಆಗ್ದೇನೆ ನಾನು ಸುಮ್ಮನೆ ಇದ್ದೀನಿ. ಆದರೆ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ, ಡೈರೆಕ್ಟ್ರು ಅವ್ನು ಮೊದಲು ಒಂದು ಮಮತಾಸ್ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದು. ಡೈರೆಕ್ಟ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರಿಗೆ ಮಾಡಿದೆ. ಅವರಿಬ್ಬರನ್ನೂ ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಬೇರೆ ಕಲಾವಿದರೆಲ್ಲ ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ, ಒಂದು ಒಳ್ಳೆ ಚಿತ್ರ ಆಗಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರವೀಣ್ ಅವರು, ಇನ್ನೊಬ್ರು ಯಾರು ಇದ್ದಾರೆ, ಅವರು ಸ್ವಲ್ಪ ಅವ್ರದ್ದೊಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ. ಅವರಿಗೆ ದೇವ್ರು ಒಳ್ಳೇದು ಮಾಡಲಿ. ಒಳ್ಳೆ ಇದನ್ನು ಕೊಟ್ಟಿದ್ದೀರ ನೀವು ಮ್ಯೂಸಿಕ್ನ, ನಿಮಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲದಕ್ಕಿಂತ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಯಾಕಂದರೆ ಮುಂದಿನ ಚಿತ್ರ ನಾವು ಇರ್ತೀವೋ ಇಲ್ವೋ, ಇಲ್ಲ ಧರ್ಮ ಇರ್ತಾನೋ ಇಲ್ವೋ, ಆದರೆ ಅವರೊಂದು 100 ಕುಟುಂಬಗಳನ್ನ
ಸಾಕ್ತಾರೆ ಅವರು. ಅಂಥ ನಿರ್ಮಾಪಕರುಗಳು ನಮಗೆ ಬೇಕು. ಸೊ ನಾನು ಒಂದ್ಸರಿ ಭಗವಂತನಲ್ಲಿ ಬೇಡದಂದರೆ ಫಸ್ಟ್ ನಿರ್ಮಾಪಕರ ಜೇಬು ತುಂಬಲಿ, ಅವ್ರ ಜೇಬು ತುಂಬಲಿ, ಇವ್ರಿಗೆಲ್ಲ ಹೆಸರು ಬರಲಿ, ಆಟೋಮೆಟಿಕ್ಕಾಗಿ ಅವ್ರ ಜೇಬು ತುಂಬ್ತದೆ ಅಂತ ನನ್ನ ನಂಬಿಕೆ ಇದೆ ಅಂತ ಹಿಂದೆ ಇಷ್ಟೆರಡು ಮಾತುಗಳನ್ನ ಹೇಳ್ತಾ, ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ಸಿನಿಮಾ ಸೂಪರ್ ಹಿಟ್ ಆಗಲಿ. ಅವನು ಎಲ್ಲದರಲ್ಲೂ ನಗನಗ್ತಾ ಹಾಡೋದಿರ್ಬೋದು, ಇಲ್ಲ ಮಚ್ಚಿಡ್ಕೊಂಡು ನೋಡೋದಿರ್ಬೋದು, ಒಬ್ಬ ಪ್ರಬುದ್ಧ ಕಲಾವಿದ ಅನ್ನೋದನ್ನು, ಒಬ್ಬ ಪ್ರತಿಭಾವಂತ ಅನ್ನೋದನ್ನು ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ. ತಂದೆ ತಾಯಂದರಿಗೆ ಅವ್ರ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರ ಕಾಲು ನಿಂತು ಸಂತೋಷವಾಗಿದ್ದರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ. ಅದೊಂದೇ ಕೇಳ್ಕೊಳ್ಳೋದು. ನಾನು ಭಗವಂತನಲ್ಲಿ ಕೇಳೋದಷ್ಟೇ. ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಹೇಳೋದು ಲಾಸ್ಟಲ್ಲಿ, ಸರ್ವಜನೇ ಸುಖಿನೋ ಭವಂತು. ಆದರೆ ಈಗೀಗ ಒಂದು ಸ್ವಾರ್ಥ, ಗುರು ಧರ್ಮನ ಒಂದು ದಾರಿ ತೋರಿಸ್ಬಿಡಪ್ಪ, ಒಂದು ಸುಮ್ಮನೆ ಒಂದು ಚಕ್ ಅನ್ನಿಸ್ಬಿಡು. ಒಂದು IPLನಲ್ಲಿ 50 100 ಹೊಡೆದ್ಬಿಟ್ಟು 5-6 ವರ್ಷ ಆರಾಮಾಗಿರ್ತಾರಲ್ಲ, ಆ ಥರ ಅವ್ರಿಗೊಂದು ಚಾನ್ಸ್ ಕೊಟ್ಬಿಡು ಅಂತ ಭಗವಂತನಲ್ಲಿ ಬೇಡ್ತಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಕೇಳ್ಕೊಂಡು, ಎಲ್ರಿಗೂ ಅದರಲ್ಲೇ ಆ್ಯಕ್ಟ್ ಮಾಡಿರೋ ಕಲಾವಿದರಿರ್ಬೋದು, ನಾಯಕ ನಟಿ ಇರ್ಬೋದು, ಕೆಲಸ ಮಾಡಿದವ್ರು ಇರ್ಬೋದು, ಆಮೇಲೆ ಬಿಗ್ ಬಾಸ್ನಲ್ಲಿ ಅವನಿಗೆ ಜೊತೆಯಲ್ಲಿ ಅಲ್ಲಿ ಟಾಸ್ಕ್ಗಳನ್ನ ಮಾಡಿದಂಥ ಕಿತ್ತೂರು ರಾಣಿ ಚೆನ್ನಮ್ಮಂತಹ ಒಬ್ಬ ಅನ್ಕೊಂತಾರ ಎಲ್ಲರೂ ಇದ್ರು. ಅದೇ ಇರೋದು ಒಂದು ಸ್ವಲ್ಪ ಸಾಫ್ಟಾಗಿದ್ದು ನನ್ನ ಮಗ ಶಿಶಿನೂ ಸ್ವಲ್ಪ ಕೂಗಾಡಿದ್ರು ಅದನ್ನು ಲೆಕ್ಕಾಚಾರದಿಂದ ಒಳ್ಳೆ ಸಂಸ್ಕೃತವಾದ ಪೂಜಾರಿ ಥರ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು, ಹೀಗೆಲ್ಲ ಮಾಡೋದು ತಪ್ಪಾಗಲ್ವಾ ಅಂತ ಅವಳು ಭಾಳ ಡೀಸೆಂಟಾಗಿ ಎಗರಾಡ್ತಾ ಇದ್ರು. ಅದು ನನಗೆ ಅದು ಭಾಳ ಇಷ್ಟ ಆಗ್ತಾ ಇತ್ತು. ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್, ವೆರಿ ಗುಡ್ ಡ್ಯಾನ್ಸರ್, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್, ದೇವರಲ್ಲಿ ಒಳ್ಳೆ ಪ್ರತಿಭಾ. ಥ್ಯಾಂಕ್ ಯು ವೆರಿ ಮಚ್ ಮಾ. ನಾನು ಅವರು ಒಂದು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅನ್ನೋದರಲ್ಲಿ ಇಬ್ಬರು ಜೊತೆಯಲ್ಲೇ ಆ್ಯಕ್ಟ್ ಮಾಡಿದ್ವಿ. ನಾನು ಮಹಾರಾಜ, ಇವರು ಬಂದು ನನ್ನ ಹತ್ರ ಅದು ಇದು ಬೆಳ್ಕೊಳ್ಳೋದು, ಆ ಥರದ್ದು ಒಳ್ಳೆ ಚೆನ್ನಾಗಿತ್ತು. ಹಾಡು ಗೀಡು ಹೇಳ್ಕೊಂಡು ಎಲ್ಲ ಮಾತೆತ್ತಿದ್ರೆ ಪಾಪ ನಿಮ್ಗೇನು ತಂದುಕೊಡ್ಲಿ, ಊಟ ತರೋದು, ತಿಂಡಿ ತರೋದು ಎಲ್ಲ ಒಳ್ಳೆ. ಅಲ್ಲಿ ಹೆಣ್ಮಕ್ಳು, ನನಗೆ 5 ಜನ ಹೆಣ್ಮಕ್ಳು ಬೇರೆ ಅದರಲ್ಲಿ. ನಾನೊಬ್ಬ ಮಹಾರಾಜ, ಮಲ್ಲಿಕಾರ್ಜುನ್ ಅಂತ ಹೇಳಿ, ರಾಜ ಮಲ್ಲಿಕಾರ್ಜುನ ಅಂತ ಹೇಳಿ 5 ಜನ ಅವರೆಲ್ಲ ನನ್ನ ನಿಜವಾದ ನನ್ನ ಮಕ್ಕಳ ಥರನೇ ನನ್ನನ್ನು ನೋಡಿಕೊಂಡ್ರು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಬನ್ನಿ. ಸೊ ನೋಡಿದ್ರಲ್ಲ ಹೇಗಿದೆ, ಒಂದೆರಡು ಮಾತು. ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಕ್ಷಮೆ ಇರಲಿ, ಸ್ವಲ್ಪ ತಡವಾಗಿ ಬಂದೆ, ಹುಷಾರಿರಲಿಲ್ಲ ನನಗೆ 2 ಡೇಸಿಂದ ಹೈ ಫೀವರ್. ಐಮ್ ಸೋ ಸಾರಿ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ. ಆ್ಯಂಡ್ ತಲ್ವಾರ್ ಟ್ರೈಲರು ಸಿಕ್ಕಾಬಡೆ ಚೆನ್ನಾಗಿದೆ, ಸಖತ್ತಾಗಿದೆ. ನಮ್ಮ ಚಾಕ್ಲೇಟ್ ಹೀರೋ ಫುಲ್ ಮಾಸ್ ಹೀರೋ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಏನು ನಾವು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಿದ್ದು ಧರ್ಮ ಈ ಸಿನಿಮಾದಲ್ಲಿ 2 ಶೇಡು ಕಾಣಿಸ್ತಾ ಇದೆ. ಲಾಂಗ್ ಇಟ್ಕೊಂಡೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ಟೈಟಲ್, ಪವರ್ಫುಲ್ ಟೈಟಲ್ ಆ್ಯಂಡ್ ಪವರ್ ಫ್ಯಾಕ್ಟ್ ಟ್ರೈಲರ್ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿದೆ. ಆ್ಯಂಡ್ ಅದಿತಿ ಅವರೇ, ಯು ಆರ್ ಲುಕಿಂಗ್ ಗಾರ್ಜಿಯಸ್, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀರಾ. ಆ್ಯಂಡ್ ಸಾಂಗ್ ನಾನು ಈ ಮುಂಚೆನೇ ನೋಡಿದ್ದೆ, ಪಲ್ ಪಲ್ ಅನ್ನೋ ಒಂದು ಸಾಂಗು, ಬಹಳ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಮುಮ್ತಾಜ್ ಮುರಳಿ ಸರ್ ತುಂಬ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದೀರಾ. ನಾನು ನಿಮ್ಮದು ಮುಮ್ತಾಜ್ ಮೂವಿ ಕೂಡ ನೋಡಿದ್ದೀನಿ, ಬಹಳ ಅದ್ಭುತವಾಗಿದೆ. ಅದೇ ಥರ ಇನ್ನೊಂದು ಸಿನಿಮಾ ಇವಾಗ ತಲ್ವಾರ್ ಬರ್ತಾ ಇದೆ, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಿದಂಥ ಸುರೇಶ್ ಸರ್, ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಧರ್ಮ ಅವರು ಯಾವಾಗಲೂ ಕೇಳ್ತಿರ್ತೀನಿ, ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು ಅಂತ. ಒಂದೊಂದ್ಸಲ ಇಷ್ಟೊಂದು ಒಳ್ಳೆಯವ್ರು ಆಗಬೇಡಿ ಅಂತ ಇರ್ತೀನಿ ನಾನು. ಬಿಗ್ ಬಾಸ್ ಮನೇಲಿರ್ಬೋದು, ಅವ್ರ ಜೊತೆ ನಾನು 2-3 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಅಲ್ಲಿರ್ಬೋದು ಒಂದು ಸಲನೂ ಯಾರ ಮೇಲೂ ಜೋರಾಗಿ ವಾಯ್ಸ್ ರೈಸ್ ಮಾಡಲ್ಲ, ಯಾರಿಗೂ ಹರ್ಟ್ ಮಾಡಲ್ಲ, ಒಂದು ಇರುವೆಗೂ ಕೂಡ ನೋವು ಮಾಡದೇ ಇರೋವಂಥ ವ್ಯಕ್ತಿ ಅದು ಧರ್ಮ ಅವರು. ನನ್ನ ಲೈಫಲ್ಲೇ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರೋವಂಥ ನೋಡಿರೋ ವ್ಯಕ್ತಿ ಅಂದರೆ ಧರ್ಮ. ಯಾಕೆ ಇಷ್ಟು ಒಳ್ಳೆಯವರು ಅಂತ ಅನ್ಕೊತಾ ಇದ್ದಾಗ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದಾಗ ಗೊತ್ತಾಯಿತು. ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ತುಂಬ ಸಾಫ್ಟ್. ಅಪ್ಪನ ಹೆಸರು ಕೀರ್ತಿ, ಅಕ್ಕನ ಹೆಸರು ಸತ್ಯ, ಆ್ಯಂಡ್ ಇವ್ರ ಹೆಸರು ಧರ್ಮ. ಸೊ ಫ್ಯಾಮಿಲಿನೇ ಸಿಕ್ಕಾಬಿಟ್ಟೆ ಸತ್ಯಮೇವ ಜಯತೆ ಅನ್ನೋ ಥರ ಅವತ್ತಿಂದನೂ ಲೈಫ್ ಲೀಡ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಒಂದು ನೇಚರಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೇಲೂ ಕೂಡ ಎಷ್ಟೊಂದು ಬಾರಿ ಅವ್ರಿಗೆ ಹರ್ಟ್ ಆಗಿರೋಂಥ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ. ಅದನ್ನು ತುಂಬ ಸಾಫ್ಟಾಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ. ಭಾಳ ಖುಷಿ ಆಗುತ್ತೆ ಅಂಥವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಧರ್ಮ. ತುಂಬ ಚೆನ್ನಾಗಿದೆ ಟ್ರೈಲರ್. ಆ್ಯಂಡ್ ಸಿನಿಮಾ February 7 ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಪರಭಾಷೆಗಳ ಮೇಲಿರುವಂಥ ಪ್ರೀತಿ ಎಲ್ಲೋ ಒಂಚೂರು ಕಡಿಮೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ
ತಲ್ವಾರ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ತಲ್ವಾರ್ನ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳಲ್ಲಿ ಹೋಗಿ ನೋಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಷ್ ಅವರು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅನುಷಾಗೂ ಅಷ್ಟೇ, ನಾನು ಹೇಳಿದೆ ಪ್ರಮೋಷನ್ನು ಸಿನಿಮಾದು ಮಾಡ್ತಾಯಿದ್ದೀನಿ ಅಂತ. ಶಿ ವಾಸ್ ಲೈಕ್ ವೆರಿ ಸಪೋರ್ಟಿವ್. ಇಲ್ಲ ಖಂಡಿತ ಬರ್ತೀನಿ ಧರ್ಮ, ನಿಮ್ಮ ಸಿನಿಮಾ ಅಂದಮೇಲೆ ನಾನು 100% ಬರ್ತೀನಿ. ಆ್ಯಂಡ್ ಅವ್ರು ಹೇಳ್ದಂಗೆ ನಾವೊಂದು 2 ಸಿನಿಮಾ ಮಾಡಿದ್ವಿ ಮುಂಚೆ, ಇವಾಗ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಬ್ಯಾಂಗ್ಳೂರಿನ್ನು. ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಹೇಳ್ದಂಗೆ ಹೌದು ತುಂಬ ಸಾಫ್ಟಾಗೂ ಇದ್ದೆ, ಬಟ್ ಲಾಸ್ಟಲ್ಲಿ ಪಾಪ ಹೋಗಿ ಇವ್ರ ಜೊತೆನೇ ಜಗಳ ಆಡ್ಬಿಟ್ಟೆ ಕೋಪ ತೋರಿಸೋದಕ್ಕೆ. ಆಕ್ಚುಲಿ ಅವ್ರು ನಾಮಿನೇಟ್ ಮಾಡಿ ನನ್ನ ಆಚೆ ಕಳಿಸಿದ್ದು. ಅವ್ರ ಫ್ಯಾನ್ಸ್ಗಾಗಿರ್ಬೋದು, ತುಂಬ ಜನ ಅವ್ರ ಫ್ಯಾನ್ಸ್ಗಾಗಿರ್ಬೋದು ತುಂಬ ಬೇಜಾರಾಗೈತೆ. ಅವ್ರಿಗೆ ಇಲ್ಲಿಂದಾನೇ ಕ್ಷಮೆ ಕೇಳ್ತೀನಿ, ಯಾಕಂದರೆ ಬಿಗ್ ಬಾಸ್ ಮನೇಲಿ ಆಗಿದ್ದು. ಸೊ ಇಟ್ಸ್ ನಾಟ್ ರಿಯಾಲಿಟಿಯಾಗಿ ನಾವು ಜಗಳ ಆಡಿಲ್ಲ. ಸೊ ಇದು ಬಿಗ್ ಬಾಸ್ ಮನೆ ಇದು. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಐ ಥಿಂಕ್ ಅ ವೆರಿ ಗುಡ್ ಫ್ರೆಂಡ್, ವೆರಿ ಗುಡ್ ಸಪೋರ್ಟ್ ಅಂತಲೇ ಹೇಳ್ಬೋದು ಅನುಷ್ ಅವರು. ಐ ಥಿಂಕ್ ಫ್ರಮ್ ಸ್ವರ್ಗ ನರಕ ಅಂತ ಇತ್ತು, ಬಟ್ ಸ್ವರ್ಗಕ್ಕೆ ಬಂದಮೇಲೆ ಐ ಥಿಂಕ್ ಅಲ್ಲಿಂದ ಮತ್ತೆ ನಾವು ಕನೆಕ್ಟ್ ಆಗಿ ಸ್ಟಾರ್ಟ್ ಆದ್ವಿ. ಸೊ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು. ಆ್ಯಂಡ್ ಆಲ್ವೇಸ್ ಬಿನ್ ಅ ಸಪೋರ್ಟ್. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ ಯಾವ ಥರ ಇದ್ದರು ಅದೇ ಥರ ಶಿ ವಾಸ್ ಆಲ್ಸೋ ಬಿನ್ ಅ ವೆರಿ ಬಿಗ್ ಸಪೋರ್ಟ್ ಟು ಮೀ. ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರಿ ತಲ್ವಾರ್ದು ನಿಮ್ಗೆ ಇಷ್ಟ ಆಯಿತು ಲುಕ್ಕು ಅಂತ. ಸೊ ಐ ಥಿಂಕ್ ಇಲ್ಲಿಂದ ಐ ಥಿಂಕ್ ಒಂದು ಆ್ಯಕ್ಷನ್ ಪ್ಯಾಕ್ಟ್ ತಲ್ವಾರು ರಿಲೀಸ್ ಆಗ್ತಾ ಇದೆ February 7th. ನೀವು ಹೇಳ್ದಂಗೆ ಹೋಪ್ಫುಲಿ ನಂಗೆ ಒಂದು ಡಿಫ್ರೆಂಟ್ ಇಮೇಜು, ಆಮೇಲೆ ಬರೀ ಚಾಕ್ಲೇಟ್ ಬಾಯ್ ಕ್ಯಾಡ್ಬರೀಸ್ ಅಂತ ಇದ್ದಿದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ನೈಸ್ ವರ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇಯರ್. ನಮ್ಮ ಸಿನಿಮಾ ಶೂಟ್ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ತಲ್ವಾರ್ ಸಿನಿಮಾ ಶೂಟ್ ಶುರುವಾಗಿದ್ದು. ಆ್ಯಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು. ಸೊ ಅವರು ಲಾಂಗ್ ಇಟ್ಕೊಂಡಂಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಮಾಸ್ ಹೀರೋ ಆಗಕ್ಕೆ ಹೊರಟಿದ್ದಾರೆ. ಅದೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. 2 ಶೇಡು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗೆ 1 ಸೆಕೆಂಡ್ ಶಾಕ್ ಆಯಿತು, ಧರ್ಮ ಅವ್ರು ಇಷ್ಟು ಅದ್ಭುತವಾಗಿ, ಅಂದರೆ ಆ ಒಂದು ಮುದ್ದಾದ ಲುಕ್ಕಿಂದ ಒಂಥರ ಫುಲ್ ಆಕ್ಷನ್ ಓರಿಯೆಂಟೆಡ್ ಆಗಿ ಫುಲ್ ಮಾಸ್ ಆಗಿ ಕಾಣಿಸ್ಕೊಂಡಿರೋದು ನೋಡಿದಾಗ ಇಟ್ಸ್ ಲೈಕ್ ವೆರಿ ಹ್ಯಾಪಿ ಫಾರ್ ಯು ಧರ್ಮ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅನುಷ್ ಅವರೇ. ಥ್ಯಾಂಕ್ಸ್ ಅ ಲಾಟ್, ಮೀನ್ಸ್ ಅ ಲಾಟ್. ಒಂದೆರಡು ಮಾತು ಸಿನಿಮಾ ಬಗ್ಗೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ಮೂವಿ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನಗೆ ಸುರೇಶ್ ಸರ್ ತುಂಬ ಮುಂಚೆಯಿಂದ ಗೊತ್ತು. ನಾನು ಮೊದಲನೇ ಸೀರಿಯಲ್ ಮಾಡಿದಾಗ ಸುರೇಶ್ ಸರ್ ಜೊತೆ ಕೆಲಸ ಮಾಡಿದ್ದೆ. ಅದಾದಮೇಲೆ ಅಂದ್ಕೊಂಡೇ ಇರಲಿಲ್ಲ ಮುಂದೆ ಒಂದು ದಿನ ಸಿನಿಮಾ ಮಾಡ್ತೀನಿ, ಅದು ಸುರೇಶ್ ಸರ್ ಜೊತೆನೇ ಅಂತ. ಮುರಳಿ ಸರು ಕೂಡ ತುಂಬ ಶೈ ಆ್ಯಕ್ಚುಲಿ, ಎಸ್ಪೆಷಲಿ ನನ್ನ ಜೊತೆ ಮಾತಾಡಬೇಕಂದ್ರೆ ತುಂಬ ಕಮ್ಮಿ ಮಾತಾಡ್ತಾರೆ. ಬಟ್ ಪ್ರೊಫೆಷ್ನಲಿ ಅವ್ರಿಗೆ ಹೇಗೆ ಬೇಕು ನನ್ನ ಕ್ಯಾರೆಕ್ಟರು ಅಥವಾ ಸೀನ್ಗಳು ಹೇಗೆ ಬರಬೇಕು ಅದನ್ನು ತುಂಬ ಚೆನ್ನಾಗಿ ಕನ್ವೆ ಮಾಡ್ತಾರೆ. ಅದು ಬರೋ ತನಕನೂ ಅವರು ಬಿಡೋದಿಲ್ಲ, ಇಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇವಾಗ ರೌಡಿಸಮ್ಗೆ ಎಷ್ಟೋ ಜನ ಇಳಿತಾರೆ, ಬಟ್ ಅವ್ರ ಸುತ್ತ ಇರೋರ ಲೈಫೂ ಅದರಿಂದ ಹಾಳಾಗುತ್ತೆ, ಕೊಲ್ಯಾಟ್ರಲ್ ಡ್ಯಾಮೇಜ್ ಥರ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್ ಶೇಡ್ ಇದೆ, ನಂದು 2 ಶೇಡ್ ಇದೆ. ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾ ಕೊಟ್ಟಿದ್ದಕ್ಕೆ. ಆ್ಯಂಡ್ ಧರ್ಮ ಜೊತೆ ನಾನು ಮುಂಚೆನೂ ಕ್ರಿಕೆಟ್ ಲೀಗ್ ಮತ್ತು ಬೌಲಿಂಗ್ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಾವು ಒಟ್ಟಿಗೆ. ಸೊ ಹಾಗಾಗಿ ಐ ನ್ಯೂ ಹಿಮ್ ಬಿಫೋರ್ ಆ್ಯಂಡ್ ನಾವು ಫ್ರೆಂಡ್ಸ್ ಕೂಡ. ಬಟ್ ಈ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಇವಾಗ ಹೇಗೆ ಕ್ಯಾಡ್ಬರೀಸ್ ಅಂತ ಹೇಳ್ತಾರೆ, ಚಾಕ್ಲೇಟ್ ಬಾಯ್ ಅಂತ ಹೇಳ್ತಾರೆ, ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಅದೇ ಥರ. ಸಿನಿಮಾ ಮಾಡುವಾಗ್ಲೂ ತುಂಬ ಕೇರ್ ಮಾಡ್ತಾಯಿದ್ರು. ಆ್ಯಂಡ್ ಅಂದರೆ ಇವಾಗ ಅವ್ರು ಅಸಿಸ್ಟೆಂಟ್ ಅವ್ರಿಗೆ ಏನಾರು ತಂದುಕೊಟ್ರೆ ನನಗೂ ಕೊಡಿಸ್ತಾಯಿದ್ರು. ಲೈಕ್ ಅಷ್ಟು ಕೇರಿಂಗ್ ವ್ಯಕ್ತಿತ್ವ ಅವ್ರದ್ದು. ಆ್ಯಂಡ್ ಅವ್ರು ಕೇರ್ ಮಾಡ್ತಿದ್ರು ಅಥವಾ ಬರೀ ಹೆಣ್ಮಕ್ಳ ಮೇಲೆ ಮಾತ್ರ? ಎಲ್ಲರ ಬಗ್ಗೆನೂ ಕೇರ್ ಮಾಡ್ತಾಯಿದ್ರು. ಕೇಳಿಬೇಕ್ರಿ ಡೈರೆಕ್ಟ್. ಗುಡ್ ಬಾಯ್. ಸೊ ಅವ್ರು ಕಾಯ್ತಾ ಇರೋವಂಥ ಸಕ್ಸಸ್ ಅವ್ರಿಗೆ ನಮ್ಮ ಸಿನಿಮಾ ಮೂಲಕನೇ ಸಿಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ನೀವೆಲ್ಲರೂ ಸಹ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅದಿತಿ. ಥ್ಯಾಂಕ್ ಯು. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಕಂಫರ್ಟ್ ಝೋನ್ ಇತ್ತು. ಆಮೇಲೆ ಸಕಲೇಶ್ಪುರಲ್ಲಿ ಶೂಟ್ ಮಾಡಿದಾಗ ತುಂಬ ಕಷ್ಟ ಆಯಿತು, ಬೆಟ್ಟದ ಮೇಲೆ ಹೋಗಿ ಆ ಸಾಂಗ್ ಶೂಟ್ ಮಾಡೋದು. ಶಿ ವಾಸ್ ವೆರಿ ಕೋಆಪ್ರೇಟಿವ್. ಆ್ಯಂಡ್ ಪ್ರತಿಯೊಂದೂ ಐ ಥಿಂಕ್ ಒಂದು ಎಂಟೈರ್ ಸಿನಿಮಾನಲ್ಲೂ ಒಂದು ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು 2 ಶೇಡ್ ಬರುತ್ತೆ ಅವ್ರದ್ದು. ಸೊ ಶಿ ಇಸ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನಮ್ಮ ಸಿನಿಮಾದಲ್ಲಿ ಅವಿನಾಶ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರು 1-2 ಮಾತು ಸಿನಿಮಾ ಬಗ್ಗೆ, ಅವರ ಒಂದು ಜರ್ನಿ ಬಗ್ಗೆ ಹೇಳಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ತೆ. ಇದು ನನ್ನ ಫಸ್ಟ್ನೇ ಸಿನಿಮಾ, ಅಂದರೆ ರಿಯಾಲಿಟಿ ಶೋ ಮಾಡಿದ್ದು ಮಜಾ ಭಾರತ. ಅದಾದಮೇಲೆ 2019 ಆದಮೇಲೆ ಮುರಳಿ ಸರ್ ಪ್ರೊಡ್ಯೂಸರ್ ಸರ್ ಬಂದು ನನ್ನ ಕರ್ಕೊಂಡೋಗಿದ್ದು. ಈ ಸಿನಿಮಾ ಮೇಲೆ ತುಂಬ ನಂಬಿಕೆ ಇದೆ, ಅದಕ್ಕೋಸ್ಕರನೇ ರಿಯಾಲಿಟಿ ಶೋ ಮಾಡಲಿಲ್ಲ, ಸೀರಿಯಲ್ ಮಾಡಲಿಲ್ಲ. ಈ ಸಿನಿಮಾದಲ್ಲಿ ಅಂದರೆ ಈಗ ಏನು ಟ್ರೈಲರ್ ನೋಡಿದ್ರಲ್ಲ ಅದ್ರ 100 ಪಟ್ಟಷ್ಟು ಸಿನಿಮಾ ಇದೆ. ಎಲ್ಲರೂ February 7th ಸಿನಿಮಾ ನೋಡಿ. ಅಣ್ಣನ ಜೊತೆ ಧರ್ಮಣ್ಣ ಅಂತಂದರು ತುಂಬ ಕೇರಾಗಿ, ಅಂದರೆ
ಸೆಟ್ಟಲ್ಲಿ ನಾವು ಕೆಲಸ ಮಾಡಿದ್ದೀನಿ ಅಂತಲೇ ಅನಿಸಿಲ್ಲ. ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ಅದು ನನ್ನ ಅದೃಷ್ಟ ಅನ್ಕೋಬೇಕು. ಮೇಡಮು ಅಷ್ಟೇ ಜೊತೆಲಿ ಚೆನ್ನಾಗಿ ಮಾಡಿದ್ದೀವಿ. ಆಮೇಲೆ ಡೈರೆಕ್ಟರ್ ತುಂಬ ಹೇಳ್ಕೊಟ್ಟಿದ್ದಾರೆ. ಈ ಸಿನಿಮಾದಿಂದ ಒಂದು ಬೇರೆ ಥರನೇ ಇದೆ. ಅಂದರೆ ಎಷ್ಟು ದಿನ ಕಾಮಿಡಿ ಶೋ ಅದು ಇದು ಅನ್ನೋದಕ್ಕಿಂತ ಇದರಲ್ಲಿ ಒಂದು ಬೇರೆ ಥರನೇ ಪ್ರಾಮಿಸ್ ಮಾಡ್ತೀನಿ. ಒಳ್ಳೆ ಕ್ಯಾರೆಕ್ಟ್ರು, ನೀವೇ ಹೇಳ್ತೀರಾ ಹೇಗಿದೆ ಅಂತ, ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ಆಮೇಲೆ ದರ್ಶನ್ ಸರ್ ಕ್ಲ್ಯಾಪ್ ಮಾಡಿದ್ದು ನಮ್ಮ ಸಿನಿಮಾಗೆ, ಅದು ನನ್ನ ಫಸ್ಟ್ನೇ ಸಿನಿಮಾ, ನನ್ನ ಅದೃಷ್ಟ ಅದು. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಆಮೇಲೆ ತಾಯಿ ಸಾಂಗ್ ನೋಡಿದ್ರಿ, ಆ ತಾಯಿ ಸಾಂಗ್ ನಮ್ಮಮ್ಮ ಬೈತಾಯಿದ್ರು, ಮಜಾ ಭಾರತ ಮಾಡ್ಬೇಕಾದ್ರೆ ಕರ್ಕೊಂಡೋಗಿಲ್ಲ. ಅವಾಗ ನಾನು ಇಲ್ಲಿ ಬೆಂಗಳೂರಲ್ಲಿದ್ದೆ, ನಮ್ಮಮ್ಮ ಚಿಕ್ಕಮಂಗ್ಳೂರಲ್ಲಿದ್ದರು. ಎಲ್ಲರೂ ಕೇಳ್ತಾರೆ, ನಿಮ್ಮ ಮಗ ಶೋ ಮಾಡ್ತಾಯಿದ್ದಾನೆ, ಯಾಕೆ ಕರ್ಕೊಂಡೋಗಿಲ್ಲ. ಅಮ್ಮ ಇಲ್ಲಮ್ಮ, ಅದು ಸೆಟ್ಟಲ್ಲಿದ್ದಾಗ ಸ್ವಲ್ಪ ಏನಾರು ಇದಾಗುತ್ತೆ, ರಿಹರ್ಸಲ್ಲು ಅದೆಲ್ಲ. ಆದರೆ ಈ ಜಾಗದಲ್ಲಿ ನಮ್ಮ ಅಮ್ಮನ ಕರ್ಕೊಬಂದು ನಿಲ್ಸಿದ್ನಲ್ಲ, ನನ್ನ ಸಾಯೋವರೆಗೂ ಇನ್ನೇನು ಬೇಡಪ್ಪ. ಈ ಶೋ ಅಂದರೆ ಶೋ ಮಾಡಿದಾಗಲೂ ಅಷ್ಟು ಸಿಕ್ಕಿಲ್ಲ ನನಗೆ, ಅದಕ್ಕಿಂತ ಬೆಸ್ಟು ಈ ಸಿನಿಮಾದಲ್ಲಿ ಸಿಕ್ಕಿದೆ. ಅದು ಕ್ಯಾರೆಕ್ಟರ್ ಆಗಿರ್ಬೋದು. ಅಂದರೆ ನನ್ನ ತಾಯಿ ಕರ್ಕೊಬಂದು ಇಲ್ಲಿ ಆ ಸಾಂಗ್ ರಿಲೀಸ್ ಮಾಡ್ಸಾಗ ಎಲ್ಲರ ತಾಯಿಗೂ ನಾನು ಅವ್ರ ಕಾಲು ಮುಗಿದು ಬೇಡ್ಕೊತೀನಿ, ಈ ಸಿನಿಮಾ 100 days ಆಗೇ ಆಗುತ್ತೆ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟು, ಹಾಗೆ ದರ್ಶನ್ ಸಪೋರ್ಟ್ ಇದೆ. ಅವರೇ ಕ್ಲಾಪ್ ಮಾಡಿರೋದು, ಅದೊಂದು ಆನೆ ಬಲ ಇದ್ದಂಗೆ ಇದೆ ನಮಗೆ. 100% ಸಿನಿಮಾ ನೋಡಿ, ಜಾಸ್ತಿ ಮಾತಾಡಲ್ಲ, ಸಿನಿಮಾದಿಂದ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಅವಿನಾಶ್ ಅವರೇ. ನಿಮ್ಮ ಒಂದು ಹಸಿವು ಕಾಣಿಸ್ತಿದೆ. ಇನ್ನೂ ಸಾಕಷ್ಟು ಪಾತ್ರಗಳು ಮಾಡಲಿ, ನೀವು ಹೀರೋ ಆಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಮ್ಮ ಜೊತೆ ಕ್ಲಾಸಿಕಲ್ ಡಾನ್ಸ್ ಯಾವ ಕ್ಷೇತ್ರದಲ್ಲಿ ಇಲ್ಲ, ಅವರು ಮಾತು ಚೆನ್ನಾಗಿ ಆಡ್ತಾರೆ, ಡಾನ್ಸು ಚೆನ್ನಾಗಿ ಆಡ್ತಾರೆ, ಜಗಳನೂ ಚೆನ್ನಾಗಿ ಮಾಡ್ತಾರೆ, ಕ್ಯೂಟ್ ಆಗಿರ್ತಾರೆ. ಸೊ ಯಮುನಾ ಮ್ಯಾಮ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಿದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಯಮುನಾ ಮ್ಯಾಮ್ ಪ್ಲೀಸ್ ಬರಲೇಬೇಕು. ನೀವು ಇಷ್ಟು ಮುದ್ದಾಗಿ ರೆಡಿ ಆಗ್ಬಿಟ್ಟು ನೀವು ಅಲ್ಲಿ ಕೂತ್ಕೋತೀವಿ ಅಂತ ನಾವು ಬಿಡ್ತೀವಾ? ಚಪ್ಪಾಳೆ. ಸಾರಿ, ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಲೇಟ್ ಆಗೋಯ್ತು ನಾನು ಬರೋದು. ಟ್ರೇಲರ್ ನೋಡಿಲ್ಲ ನಾನು, ಬಟ್ ಡೆಫಿನೆಟಾಗಿ ಮತ್ತೆ ನೋಡ್ತೀನಿ ನಾನು. ಆದರೆ ಈ ಪೋಸ್ಟರ್ ನೋಡ್ತಿದ್ದಾಗೆ ನನಗೆ ಹೇಗೆ ಖುಷಿ ಆಯಿತು ಅಂತಂದರೆ, ನಮ್ಮ ಧರ್ಮ ಅವ್ರನ್ನ ಈ ರೀತಿ ನೋಡಿಲ್ಲ ನಾನು. ಅವ್ರನ್ನ ಮುದ್ದಾಗಿ, ಕ್ಯೂಟಾಗಿ, ಹ್ಯಾಂಡ್ಸಮ್ ಆಗಿ ಇರೋದು ನೋಡಿದ್ದೀನಿ. ತಲ್ವಾರೆಲ್ಲ ನಮ್ಮ ಧರ್ಮ ಸರ್ ಕೈಯಲ್ಲಿ ಹೇಗೆ ಕಾಣಿಸುತ್ತೋ ನಂಗೆ ಗೊತ್ತಿಲ್ಲ. ಸೊ ಟ್ರೇಲರ್ ನೋಡೋಕೆ ಕಾಯ್ತಾ ಇದ್ದೀನಿ, ಡೆಫಿನೆಟಾಗಿ ನೋಡ್ತೀನಿ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ. ನೋಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಡೆಫಿನೆಟಾಗಿ. ಬಟ್ ನಾನು ಮೇನ್ ಇವತ್ತು ಬಂದಿದೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರಿಗೋಸ್ಕರ. ಅವರ ಒಂದು ವ್ಯಕ್ತಿತ್ವ ಏನಿದೆ, ಅವ್ರು ಎಲ್ಲರನ್ನೂ ಆಕರ್ಷಿಸ್ಬಿಡುತ್ತೆ. ಎಸ್ಪೆಷಲಿ ನನಗೆ, ನಾನು ಬಿಗ್ ಬಾಸ್ ಮನೆ ಒಳಗೆ ಇರಬೇಕಾದ್ರೂ ಸಿಕ್ಕಾಬಿಟ್ಟೆ ಒಂದು ಆರಾಮವಾದಂಥ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದು ನಮಗೆ ಧರ್ಮ ಅವರು. ಸಚ್ ಅ ವಂಡರ್ಫುಲ್ ಪರ್ಸನ್ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ಇರೋವಂತಹ, ಎಲ್ಲದೂ ಒಟ್ಟಿಗೆ ಸೇರ್ಕೊಳ್ಬೇಕು ನೋಡಿ. ಡಾನ್ಸು, ಪ್ರತಿಭೆ, ಲುಕ್ಸು ಎಲ್ಲದೂ ಇರಬೇಕು, ವ್ಯಕ್ತಿತ್ವನೂ ಇರಬೇಕು, ಎಲ್ಲದೂ ಸೇರಿಕೊಂಡು ಇರೋವಂಥ ವ್ಯಕ್ತಿ ನಮ್ಮ ಧರ್ಮ ಅವರು. ಆ್ಯಂಡ್ ನಾನಿವತ್ತು ಇಲ್ಲಿ ಬಂದಿರೋದೇ ಅವ್ರಿಗೋಸ್ಕರ. ಆ್ಯಂಡ್ ಅವರ ತಂದೆಯವರು ನಮ್ಮ ಸೀನಿಯರ್ ಕೀರ್ತಿರಾಜ್ ಸರ್ ಇಲ್ಲಿದ್ದಾರೆ. ಆ್ಯಂಡ್ ಅವ್ರ ಜೊತೆನೂ ನಾನು ಒಂದು ಸಿನಿಮಾ ಮಾಡಿದೆ. ಆ ಒಂದು ದಿನದಲ್ಲಿ 2 ದಿನ ಕೆಲಸ ಮಾಡಿದೆ ನಾನು ಅವ್ರ ಜೊತೆಗೆ. ಅವರಿಂದ ಕಲ್ತದ್ದು ಸಾಕಷ್ಟು ಇದೆ. ಒಂದು ಪಂಕ್ಚುಯಾಲಿಟಿ ಆಗಬಹುದು, ಆಮೇಲೆ ಸೆಟ್ಟಲ್ಲಿ ಹೇಗೆ ವರ್ತಿಸ್ಕೋಬೇಕು, ಅದೆಲ್ಲದೂ ನನ್ನ ಸಿನಿಮಾ ರಂಗದಲ್ಲಿ ಮೊದಲನೇ ದಿನಗಳಲ್ಲೇ ಆ ಒಂದು ಕಲಿಕೆ ಸಿಕ್ಕಿದ್ದು ನನಗೆ. ಥ್ಯಾಂಕ್ಸ್ ಟು ಯು ಸರ್. ಪ್ರವೀಣ್ ಸರ್, ನನಗೆ ಪ್ರವೀಣ್ ಸರ್ ಹತ್ರ ಹೋಗ್ಬಿಟ್ಟು, ಸರ್ ಈ ಥರ ಒಂದು ಸಾಂಗ್ ಬೇಕು, ಈ ಥರ ಮಾಡೋಣ ಸರ್ ಅಂತ ನಾನು ಅವ್ರಿಗೆ ಹೇಳಿದೆ. ಓಕೆ ಸರ್ ಮಾಡೋಣ ಅಂದರು. ನನಗೂ ಅವ್ರಿಗೆ ಜರ್ನಿ ಸುಮಾರು ಮುಮ್ತಾಜಿಂದ ಜೊತೆ ಇದೆ. ನಾವು ಹೊರಟಿದ್ದು ಮದರ್ ಸಾಂಗ್ ಮಾಡ್ಬೇಕಂತ. ಅದ್ರ ಲಿರಿಕ್ಸ್ ಬರ್ದಿದ್ದು ನಾನೇ, ಯಾರಯ್ಯ ನಿನ್ನೋರು ಅಂತ. ನಾನು ಬೆಳೆದು ಬಂದ ವಾತಾವರಣದಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದು ಬೆಳೆದಿರ್ತಕ್ಕಂಥ ದಿನಗಳು ಸುಮಾರು ವರ್ಷಗಳೇ ಇದ್ದಾವೆ. ಸೊ ಅದ್ರ ಮೇಲೆ ನಾನು ಸಾಂಗ್ ಮಾಡಿದ್ವಿ. ನಮ್ಮಮ್ಮ ಆ್ಯಕ್ಚುಲಿ ಬೇಸಿಕಲಿ ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಬಂದ್ಬಿಟ್ಟು ರೈತರು, ಅವ್ರಿಗೆ ಗೊತ್ತಿಲ್ಲ ಸಿಟಿ. ಪಾಪ ಅವ್ರು ಬರಬೇಕಾದ್ರೆ ತುಂಬ ಇದಾಯಿತು. ಈ ಸಾಂಗ್ನ ಮಾಡ್ಬೇಕಂತ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಪಾಪ ಸುರೇಶ್ ಸರ್ ಸರಿ ಕೇಳ್ತಾನೆ ಇದೆ ಇಲ್ಲಿ ಅಂತ. ನಮ್ಮ ಅಕ್ಕ ಅವ್ರು ಆಗಲೇ ಸ್ಟೇಜ್ ಮೇಲೆ ಬಂದರು. ಪ್ರವೀಣ್ ಸರ್ ಆಸೆ ಇಟ್ಕೊಂಡು ಫಸ್ಟ್ ಟೈಮ್ ಸ್ಟೇಜ್ಗೆ ಅವ್ರ ತಾಯಿನ ಕರ್ಕೊಂಬಂದರು. ನೋಡಿ ಸಾಂಗ್ ಮಾಡಿದ್ದು ನಾನು, ಪ್ರವೀಣ್ ಸರ್. ಬಟ್ ಅವ್ರ ತಾಯಿನೂ ಮೇಲಕ್ಕೆ ಬರಲಿಲ್ಲ, ನಮ್ಮ ತಾಯಿನೂ ಮೇಲಕ್ಕೆ ಬರಲಿಲ್ಲ. ಬಟ್ ಈಗ ಬಂದಿದ್ದಾರೆ. ನೀವು ಯಾರು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಜಸ್ಟ್ 1 minute, ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಸಾಂಗ್ನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, 2 ಸೆಕೆಂಡ್ ಮೇಲೆ ಕರ್ಕೊಂಡು ಸರ್. ಬೇಜಾರು ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಈ ಸಾಂಗು ಫಸ್ಟು ನಾವು ಪ್ಲ್ಯಾನ್ ಮಾಡಿದಾಗ, ಸರ್ ಈ ಥರ ತಾಯಂದ್ರ ಕೈಲೇ ನಾನು ಸಾಂಗ್ ಮಾಡಿಸ್ಬೇಕಂತ ಹೇಳಿದಾಗ, ಇದು ತುಂಬ ಚೆನ್ನಾಗಿದೆ ಮಾಡೋಣ. ಯಾಕಂದರೆ ನಾವು ಎಲ್ಲ ಗೆಸ್ಟ್ಗಳಿಗೆ ಇದಕ್ಕೆ ಈ ಸಿನಿಮಾಗೆ ದರ್ಶನ್ ಸರ್ ಕ್ಲಾಪ್ ಮಾಡಿದ್ದಾರೆ, ಎಲ್ಲ ಗೆಸ್ಟ್ಗಳಿದ್ದಾರೆ. ನಮ್ಮ ತಾಯಂದ್ರಿಗೆ ನಾನಂತೂ ಏನೂ ಕೊಟ್ಟಿಲ್ಲ ಸರ್. ನಾನೇನಾದರೂ ಕೊಟ್ಟರೆ, ನಾವೆಲ್ಲ ಕೊಟ್ಟರೆ ನಮ್ಮ ತಾಯಂದ್ರಿಗೆ ಈ ಸ್ಟೇಜ್, ಯಾಕಂದರೆ ನನ್ನನ್ನು ಇಲ್ಲಿವರೆಗೂ ಸಾಕಿ
ನಾನು ಅವ್ರಿಗೇನೂ ಮಾಡಿಲ್ಲ ಅಂದ್ರೆ ನನ್ನನ್ನು ಇಲ್ಲಿ ಗಂಟ ತಂದು ಇದು ಮಾಡಿದ್ದಾರೆ ಅಂದರೆ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ. ಯಾಕಂದ್ರೆ ನಾರ್ಮಲ್ ಗೆಟಪಲ್ಲೇ ಇದ್ದೆ, ಬಟ್ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲ ಸರ್ ಲಾಂಗ್ ಹೇರ್ ಬಿಡಿ, ಈ ಥರ ಇದ್ದರೆ ಚೆನ್ನಾಗಿರುತ್ತಂತ ತುಂಬ ಕಾಳಜಿ ತೊಗೊಂಡು ಸುರೇಶ್ ಸರ್ ಮತ್ತು ಡೈರೆಕ್ಟರ್ ಸರ್ ತುಂಬ ಕಾಳಜಿ ತೊಗೊಂಡು ಈ ಸಿನಿಮಾನ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಟು ದೆಮ್. ಕಷ್ಟ 100% ಕಷ್ಟ, ತುಂಬ ಕಷ್ಟಪಟ್ಟು ಮಾಡಿದ್ವಿ. ಯಾಕಂದರೆ ಮಧ್ಯದಲ್ಲಿ ಸ್ವಲ್ಪ ಕೋವಿಡ್ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಆಗಿತ್ತು. ಸೊ ಅದೆಲ್ಲ ನೋಡಿಕೊಂಡು ಐ ಥಿಂಕ್ ತುಂಬ ಒಂದು ಶ್ರಮಪಟ್ಟು ಎಲ್ಲ ಮಾಡಿದ್ವಿ. ಐ ಥಿಂಕ್ ಅದಕ್ಕೊಂದು ಫಲ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಇವತ್ತು ಆಗಿರೋದು ಒಂದು ದೊಡ್ಡ ಆಶೀರ್ವಾದ ಅಂತಲೇ ಹೇಳ್ಬೋದು. ತಾಯಂದಿರು ಸಾಂಗ್ನ ರಿಲೀಸ್ ಮಾಡಿದ್ದು ಅದು ನೋಡೋಕ್ಕೆ ಚಂದ. ಆ ಸ್ಟೇಜ್ ಮೇಲೆ ಅವರೆಲ್ಲ ಕೂತಾಗ ಒಂಥರ ಒಂದು ತುಂಬ ದೇವರೇ ಒಂದು ಬ್ಲೆಸ್ಸಿಂಗ್ಸ್ ಥರ ಒಂದು ಇದಾಯಿತು. ಸೊ 100% ಎಲ್ಲ ಒಳ್ಳೇದಾಗುತ್ತೆ. ಆ್ಯಂಡ್ ಪ್ರವೀಣ್ ಅವರು ಮ್ಯೂಸಿಕ್ ಮುಮ್ತಾಜ್ ಟೈಮಿಂದ ಇವಾಗವರೆಗೂ ನಮ್ಮ ಜರ್ನಿ ಹಂಗೆ ನಡೀತಾ ಇದೆ. ಇದರಲ್ಲೂ ಅಷ್ಟೇ ಪಲ್ ಸಾಂಗ್ ಆಗಿರ್ಬೋದು, ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಆ್ಯಂಡ್ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ. ಆ್ಯಂಡ್ ಐ ಥಿಂಕ್ ಒಂದು ಮಾಸ್ ಸಾಂಗ್ ಏನು ಬೇಕು ಸಿನಿಮಾಗೆ ನೀವು ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅವಿನಾಶ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ತುಂಬ ಪ್ರೀತಿಯಿಂದ ಧರ್ಮಣ ಅಂತ ಇರ್ತಾರೆ. ಸೊ ಅದನ್ನು ಕೇಳೋಕ್ಕೆ ತುಂಬ ಖುಷಿ. ಯಾಕಂದರೆ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ ಸೆಟ್ಟಲ್ಲಿ. ಆ್ಯಂಡ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಈ ಸಿನಿಮಾಲಿ. ಫಸ್ಟ್ ಸಿನಿಮಾ ಅಂತ ಹೇಳಿದ್ರು, ಬಟ್ ನಿಜವಾಗ್ಲೂ ಫಸ್ಟ್ ಸಿನಿಮಾ ಅಂತ ಕಾಣಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ. ಸೊ ಆಲ್ ದ ಬೆಸ್ಟ್ ನಿಮಗೂ ಅಷ್ಟೇ. ಹಾಗೂ ಅನಂತ್ ಅವ್ರಿಗೂ ಸಾರಿ ಟ್ರೈಲರಲ್ಲಿ ನಿಮ್ದು ಅಷ್ಟೇನು ಇರಲಿಲ್ಲ, ಬಟ್ ಇದೆ ಸಿನಿಮಾನಲ್ಲಿ ಬೇಜಾನಿದೆ. ಸೊ ಜನ ಅಲ್ಲೇ ಬಂದು ನೋಡ್ತಾರೆ. ಸೊ ಥ್ಯಾಂಕ್ ಯು ನಮ್ಮ ಸಿನಿಮಾಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ಲಾಸ್ಟ್ ಒಂದೇ ಒಂದು ಮಾತು ಹೇಳ್ತೀನಿ. ಈ ಸರಿ ಬಿಗ್ ಬಾಸಿಗೆ ಹೋಗ್ಬೇಕಿತ್ತು. ಕೆಲವು ಸೋಷಿಯಲ್ ಮೀಡಿಯಾ ಕೆಲವೊಂದು ಇದರಲ್ಲಿ ಬಂದಿತ್ತು, ಅಂದರೆ ನ್ಯೂಸ್ ಚಾನಲ್ಸಲ್ಲಿ ಆಲ್ರೆಡಿ